ಅಂತಂದ್ರೆ ಆ ಪ್ರಾಸೆಸ್ ಅಂತೂ ಕರೆಕ್ಟ್ ಆಗಿದೆ, ಬಟ್ ಆ ನಂಬಿಕೆ ಜಾಸ್ತಿ ಆದಾಗ ಕಾಣಿಸ್ತಾ ಇದೆ, ಆ ಕಾನ್ಫಿಡೆನ್ಸ್ ಇದೆ, ಕನ್ಸಿಸ್ಟೆನ್ಸಿ ಕಾಣಿಸ್ತಾ ಇದೆ. ಲಾಸ್ಟ್ ಇಯರ್ ಪರ್ಪಲ್ ಕ್ಯಾಪ್ ಸಿಕ್ಕಿದ್ದು ಅದಕ್ಕೆ ಮೋಸ್ಟ್ಲಿ ಅದನ್ನೇ ಅಶೋಕ್ ಶರ್ಮಾಗೂ ಹೇಳಿದ್ದಾರೆ. ಜಸ್ಟ್ ಶಾರ್ಟ್ ಆಫ್ ಲೆಂತ್ ಅಂದ್ರೆ ಸ್ವಲ್ಪ ಹಿಂದ್ಗಡೆ 8 ಮೀಟರ್ ಲೆಂತ್ 10 ಮೀಟರ್ ಲೆಂತ್ ಅಲ್ಲಿ ಬೌಲಿಂಗ್ ಮಾಡಿ ನೀವು ಅಲ್ಲಿಂದ ಬಾಲ್ ಹೋಗ್ಲಿ ಹೊಡಿಲಿ ಬೇಕಾದ್ರೆ ಅವರು. ಸಾರಿ ಜೆ ಇದೇ ಲೆಂತ್ ಇಟ್ ಚೇಂಜಸ್ ಫ್ರಮ್ ಪ್ಲೇಯರ್ ಟು ಪ್ಲೇಯರ್ ಅನ್ಸುತ್ತೆ. ಇವಾಗ ಅದೇ ಇದೇ ಲೆಂತ್ ಲೈನ್ ಸೂರ್ಯಕುಮಾರ್ ಯಾವ್ದು ಆಟೋ ಹಾಕ್ತು ಅಂತಂದ್ರೆ ಬಾಲ್ ಕೆಳಗೆ ಬಂದು ಎತ್ತಾಗ್ತಾನೆ ಇರ್ತಾರೆ ಸಿಕ್ಸ್ಗಳಿಗೆ, ರೋಹಿತ್ ಶರ್ಮಾ ಹಾಕೋದ್ರು. ಸೊ ಪ್ರಾಬ್ಲಿ ಈ ಟೀಮಲ್ಲಿ ಯಾರು ಆ ಥರ ಆಡೋರಿಲ್ಲ, ಎಲ್ಲರೂ ಹಾರಿಜಾಂಟಲ್ ಆಡ್ತಾರೆ, ಬಾಲ್ ಕೆಳಗೆ ಬಂದು ಎತ್ತಾಗ್ತಲ್ಲ ಅನ್ನೋ ಒಂದು ರೀತಿಯಲ್ಲಿ ಇದ್ದಾಗ ಈ ಲೈನ್ ಲೆಂತ್ ಎಫೆಕ್ಟಿವ್ ಆಗುತ್ತೆ 100%. ಅದರಲ್ಲೂ 150 ಅಂಡ್ ಅಬೌವ್ ಕ್ರಾಸ್ ಮಾಡ್ತಾರೆ ಅಂದ್ರೆ ನೀವು ಸಾಕಷ್ಟು ಡೊಮೆಸ್ಟಿಕ್ ಕ್ರಿಕೆಟ್ ನೋಡಿರ್ತೀರಾ. ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲೂ ಒನ್ ಆಫ್ ದ ಟಾಪ್ ಬೌಲರ್ಸ್ ಅನ್ನಿಸ್ಕೊಂಡಿರೋದು ಅಶೋಕ್ ಶರ್ಮಾ. ಹರಿ ಮಾಡ್ತಾರೆ. ಈ ಒಂದು ಲೆಂತ್ ಇಂದ ಹೊಡೆಯೋದು ಸಿಕ್ಕಾಪಟ್ಟೆ ಕಷ್ಟ ಇದೆ, ಎಸ್ಪೆಷಲಿ ಇವರು ಪ್ರಸಿದ್ಧಿಗಿಂತ ಆಲ್ಮೋಸ್ಟ್ ಒಂದು 8 ರಿಂದ 9 ಕಿಲೋಮೀಟರ್ ಜ್ವರ ಆಗ್ತಾರೆ. ಹರಿ ಮಾಡಿದ್ರೆ 8 ರಿಂದ 9 ಅಂತಂದ್ರೆ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. 151 ಇದು ಸಿಪಿಗೆ ಹರಿ ಮಾಡ್ತಾ ಇದ್ದಾರೆ ಅಂದ್ರೆ ಯೋಚನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, 150 ಅಂಡ್ ಅಬೋವ್ ಆಗ್ತಾರೆ, ಬಟ್ ಆಲ್ಮೋಸ್ಟ್ 40 ಕಿಲೋಮೀಟರ್ ಲೆಸ್ ಇರುತ್ತೆ.